ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಮೂಲಕ ನಿಮಗೊಂದು ಮತ್ತೊಂದು ಐತಿಹಾಸಿಕ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೌಂಚೂರು ಫ್ಯಾಕ್ಟ್ರಿ ಅಂತಲೇ ಒಂದು ಹೆಸರು ಮಾಡಿದಂಥ ಫ್ಯಾಕ್ಟ್ರಿ ಈಗ ಒಂದು ಹಂತಕ್ಕೆ ನೋಡೋದಾದರೆ ಎಲ್ಲ ನಶಿಸಿ ಹೋಗಿದೆ. ಇದು ಒಂದು ಅವನತಿ ಆಗೋದಕ್ಕೆ ಕಾರಣಗಳೇನು ಹಾಗೂ ಸಿದ್ದಾಪುರದಲ್ಲಿ ಒಂದು ಗತವೈಭವ ಸಾರಿದಂತಲೇ ಹೇಳ್ಬೋದು. ಯಾಕಂದರೆ ಇದು ಈಗ ಇತ್ತು ಅಂತಂದರೆ ಇನ್ನು ನಾವು ಸಿದ್ದಾಪುರದಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ ಕಾಣ್ಬೋದಿತ್ತು. ಆದರೆ ಇದು ಒಂದು ಹಂತಕ್ಕೆ ಒಂದು 1976-77ರಲ್ಲಿ ಶುರು ಆದಂಥ ಕಂಪ್ನಿ ಒಂದು 2000 ಇಸ್ವಿಗೆ ಅದನ್ನು ಒಂದು ಅವನತಿ ಹೋಗ್ತದೆ, ಕ್ಲೋಸ್ ಆಗ್ತಾ ಹೋಗ್ತದೆ. ಅದು ಏನಕ್ಕೆ ಕ್ಲೋಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೆಲವೊಂದು ನಮ್ಮ ಜೊತೆಗಿದ್ದಾರೆ, ಅಲ್ಲಿ ಕೆಲಸ ಮಾಡಿದಂಥವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಮೂಲಕ ನಾವು ತಿಳ್ಕೊಳ್ಳೋಣ ಏನಕ್ಕೆ ಇದು ಒಂದು ಕ್ಲೋಸ್ ಆಗುತ್ತೆ, ಅಥವಾ ಮೊದಲು ಹೇಗಿತ್ತು ಇದು. ಇಷ್ಟು ದೇಶ ವಿದೇಶಗಳಿಗೆ ಇಲ್ಲಿಂದ ತಯಾರಾಗುವಂಥ ವಸ್ತುಗಳು ರಫ್ತು ಆಗ್ತಾ ಇತ್ತು ಅಂಥದ್ದನ್ನು ನಾವೊಂದು ಇವ್ರ ಮುಖ ತಿಳ್ಕೊಳ್ಳೋಣ. ಸರ್, ನೀವಿಲ್ಲಿ ಹಲವಾರು ವರ್ಷಗಳ ಕಾಲ ಈ ಫ್ಯಾಕ್ಟ್ರಿ ಕೆಲಸ ಮಾಡಿದಂಥವ್ರು. ಸರ್, ಮೊದಲು ಹೇಗಿತ್ತು ಇದು, ಯಾವ ರೀತಿ ಏನೇನು ತಯಾರಾಗ್ತಿತ್ತು? ಮೊದಲು ಫಸ್ಟಿಗೆ ಇಲ್ಲಿ ವೀನಿಯರ್ಸ್ ತಯಾರಾಗ್ತಿತ್ತು. ಅದರಲ್ಲಿ ಸ್ಲೈಸರು, ಪೀಲರು ಎರಡು ಕಂಪೋಸಿಷನ್ ಇತ್ತು. ಪೀಲರು ಐಟಮ್, ಪೀಲರಲ್ಲಿ ತಯಾರಿಸಿದ ಐಟಮು ಪ್ಲೈವುಡ್ ಬಳಸ್ತಾ ಇದ್ರು. ಓಕೆ. ಸ್ಲೈಸರಲ್ಲಿ ಅದು ಐಟಮು ಇಂಟರ್ನ್ಯಾಷನಲ್ ಅವರಿಗೆ ಹೊರಗಡೆ ದೇಶಕ್ಕೆ ಕಳಿಸ್ತಿದ್ವಿ. ವೀನಿಯರ್ಸ್ ಅದು ಒಂದು ಪೇಪರ್ಗಿದ್ದ ತೆಳು ವೀನಿಯರ್, ಸಾಗವಾನಿ, ಬೀಟೆ, ದೇವದಾರಿ, ಸುರವನ್ನಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಸುಮಾರು ಎಷ್ಟು ಜನ ಇಲ್ಲಿ ವರ್ಕರ್ಸ್ ಇದ್ರು? 160 ಜನ ವರ್ಕರ್ ಇದ್ವಿ. ಓಕೆ. ಯಾವ ವರ್ಷದಲ್ಲಿ ಶುರುವಾಗಿದ್ದು? ಅದು 76-77 ಶುರುವಾಗಿದ್ದು. ಆ ನಂತರ ಕಂಟಿನ್ಯೂ ಆಗಿ ಇಂಪ್ರೂವ್ಮೆಂಟ್ ಅಂದ್ರೆ 12 ವರ್ಷ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದೆ. ಅಷ್ಟೊಂದು ಹೆಸರು ಇತ್ತು. ಆವಾಗಲೂ ಈ ಪ್ಲೌಡ್ ಸೆಕ್ಷನ್ ಅಲ್ಲಿ, ವೀನಿಯರ್ ಸೆಕ್ಷನ್ ಅಲ್ಲಿ 12 ವರ್ಷ ಕಂಟಿನ್ಯೂ ಅವಾರ್ಡ್ ಬಂದಿದೆ. ಆವಾಗ ನಮಗೆ ಕೇವಲ 3,000, 2,500 ಸಂಬಳ ಕೊಡ್ತಾ ಇದ್ರು. ಬೇಕಾದ ಸಿಕ್ಕಾಪಟ್ಟೆ ಇನ್ಕಮ್ ಇತ್ತು. ಆದರೆ ಅವರು ಇಲ್ಲಿ ಫಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ 61% 51% ಸರ್ಕಾರ, 49% ಪ್ರೈವೇಟು, ಇಬ್ಬರು ಸೇರ್ ಸೆಮಿ ಗೌರ್ಮೆಂಟ್ ಫ್ಯಾಕ್ಟ್ರಿ. ಆದರೆ ಏನು ಹೇಳ್ತಾರೆ, ನಾವೇನು ಹೇಳ್ಬೇಕು, ನಮಗೆ ಸ್ವಲ್ಪ ಕಷ್ಟ ಅನುಭವ ಅಂದರೆ ಇಲ್ಲಿ ಶೇರ್ ಜಾಸ್ತಿ ಇದ್ದರೂ ಮ್ಯಾನೇಜ್ಮೆಂಟ್ ತಗೊಳ್ಬೇಕಾಗಿತ್ತು. ಆದರೆ IPM ಮ್ಯಾನೇಜ್ಮೆಂಟ್ ಕೊಟ್ಟರು. ಆವಾಗ ನಮಗೆ ಇದು ಮಾಡಲಿಕ್ಕೆ, ವ್ಯವಹಾರ ಮಾಡಬೇಕಾದ್ರೆ ನಾವು ದುಡ್ಡನ್ನು, ಬಂಡವಾಳನ್ನು ಎಲ್ಲರಿಗೂ ಅವರು ಪ್ರೈವೇಟ್ನವ್ರು ಉಪಯೋಗ ಮಾಡ್ತಿದ್ರು. ನಮಗೆ ಜಾಸ್ತಿ ಸಂಬಳ ಕೊಡಲಿಲ್ಲ, ಕಡಿಮೆ ಸಂಬಳ ಕೊಟ್ಕೊಂಡು ನಮ್ಮ ಹತ್ರ ದುಡಿಸ್ಕೊಂಡ್ರು. ನಾವೇ ಯೂನಿಯನ್ ಲೀಡರ್ ಆಗಿದ್ವಿ ಒಂದು 20 ವರ್ಷ. ಆದರೆ ಸರ್ಕಾರದ ಪರವಾಗಿ RV ದೇಶಪಾಂಡೆ ಅವರು 15 ವರ್ಷ ಬೃಹತ್ ಕೈಗಾರಿಕೆ ಮಿನಿಸ್ಟರ್ ಆಗಿದ್ರು. ಅವಾಗ ನಾವು 10 ಬಾರಿ ಹೋಗಿದ್ವಿ, ಮನವಿ ಕೊಟ್ಟಿದ್ದೀವಿ. 10 ಬಾರಿ ಹೋಗಿದ್ದೀವಿ. ಅವರು ಮನಸ್ಸು ಮಾಡಿದ್ರೆ 24 ಗಂಟೆ ಒಳಗೆ ಫ್ಯಾಕ್ಟ್ರಿ ಉಳಿಸ್ಕೊಳ್ಬೋದು. ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಲೇ ಇಲ್ಲ. ಮತ್ತೆ ಹಲವಾರು ಒಂದು ಇಲ್ಲಿ ಲೋಕಲ್ನವರು ಅದಕ್ಕೇನು ಸಪೋರ್ಟ್ ಮಾಡಿದ್ರೆ ಹೇಗೆ? ಲೋಕಲ್ನವ್ರು ಸಪೋರ್ಟ್ ಮಾಡಿದ್ರು, ಆದ್ರೆ ಇವರು ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಅಡ್ಗಾರ ಆಗ್ತಿದ್ರು. ಏನಕ್ಕೆ ಅವ್ರು ಹಾಗೆ ಮಾಡ್ತಾರೆ? ಅಂದ್ರೆ ಲೋಕಲ್ನವ್ರು MLA ಮಾಜಿ ದಿವಂಗತ ಮಾಜಿ ಮಿನಿಸ್ಟರ್ ಇದ್ರು, ಶಿರ್ಸಿ PS ಜೈವ್ ಅಂತೇಳಿ. ಅವರು ಕರ್ಕೊಂಡು ಬಂದು ಇಲ್ಲಿ ವಿಸಿಟ್ ಮಾಡಿಸಿದ್ವಿ. ಅವರಿಗೆ ಇಲ್ಲಾಗಿದೆಲ್ಲ ಸಬೂಬ್ ತುಂಬಿ ಅವ್ರನ್ನ ವಾಪಸ್ ಕಳಿಸ್ತೀವಿ. ಅವರಿಗೆ ಸುಳ್ಳು ಏನಕ್ಕೆ ಹಂಗೆ ಮಾಡ್ತಾರೆ? ಏನಕ್ಕೆ ಕ್ಲೋಸ್ ಮಾಡ್ಬೇಕಂತ ಅವ್ರಿಗೆ ಒಂದು ಇದು ಬರುತ್ತೆ. ಅವರಿಗೆ ಸುಳ್ಳು ಮಾಹಿತಿ ಅಂದ್ರೆ ಅವರು ಸರ್ಕಾರದ ಕೈ ಹಾಕಿದ್ರೆ ನಮ್ಗೆ ಉದ್ಯೋಗ ಮಾಡ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಲಾಭಕ್ಕೋಸ್ಕರ ಒಂದು ಇಷ್ಟು ಚೆನ್ನಾಗಿರೋ ಫ್ಯಾಕ್ಟರಿ ಕ್ಲೋಸ್ ಮಾಡೋ ಅಂತ ಬರ್ತದೆ. ಸರ್ಕಾರದಿಂದ ಏನ್ ಬೆನಿಫಿಟ್ ಬರ್ತೈತಲ್ಲ ಅದಕ್ಕೆ ಮಾತ್ರ ಕಾಯ್ತಾ ಇದ್ರು. ಸಬ್ಸಿಡಿ ಅಮೌಂಟ್ ಇದನ್ನ ತಗೊಂಡು ತಾವೇನಾರು ಮುಂದೆ ಇದು ಮಾಡ್ಬೋದು. ಅದು ಯಾವಾಗ ನಿಲ್ಲಿಸಿದ್ರು ಇವರಿಗೆ ಇದು ಶುರುವಾಯ್ತು. ಆವಾಗ ಇದನ್ನ ಅಧಿಗತಿಗೆ ತಂದ್ರು. ಅವ್ರು ಇದು ಬೆಳೆಸೋ ಅಂತ ಅಂತಲ್ಲ, ಅವ್ರಿಗೆ ಗೌರ್ಮೆಂಟ್ ಇಂದ ಬರ್ಬೇಕಾಯ್ತು ಹಣ. ಮಿನಿಸ್ಟ್ರಿ ಲೆವೆಲ್ ವರೆಗೆ ಹೋಗಿದ್ವಿ ಸರ್. ಮಿನಿಸ್ಟ್ರಿ ಲೆವೆಲ್ 10 ಬಾರಿ ಹೋಗಿದ್ದೀವಿ. ಆದ್ರೆ ಯಾರು ಕೇರ್ ಮಾಡಲಿಲ್ಲ. 51% ಸೇರಿರೋದ್ರಿಂದ ಸರ್ಕಾರ ಮನಸ್ಸು ಮಾಡಿದ್ರೆ ಇವತ್ತಿದು ಬಂಗಾರ ಆಗ್ತೈತಿ ಈ ಬೆಳೆ. ಸಿದ್ದಾಪುರದ ಕಾನಡೆ ಅವರು ಕೂಡ MLA ಇದ್ರು, ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಹಳ ಪ್ರಯತ್ನ ಪಟ್ಟರು, ಆದ್ರೂ ಕೂಡ ಅವ್ರ ಕೈಯಿಂದಲೂ ಆಗ್ಲಿಲ್ಲ. ಇವ್ರು ಅವರಿಗೆ ಸಪೋರ್ಟ್ ಕೊಡಲಿಲ್ಲ. ಯಾವುದೇ ಮ್ಯಾನೇಜ್ಮೆಂಟ್ ಆಗಲಿ ಕಾರ್ಮಿಕರಿಗೆ ಯಾವುದೇ ಬೆಲೆ ಕೊಡಲೇ ಕಾರಣದೇ ಇದಂಗೆ ಆಗೋದು. ಕಾರ್ಮಿಕರಿಂದ ಹಾಳಾಗಿದ್ದಲ್ಲ. ಇದು ಸೆಕ್ಯೂರಿಟಿ ಆಫೀಸು.
ಹಾಂ 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 ಇಲ್ಲೆಲ್ಲ ನಾವು ಬಂದು ಹಾಂ ನಮ್ಮ ಟೋಕನ್ ಜಮಾ ಮಾಡಿ ಅದು ತಗೊಳ್ಳೋದು ಓಕೆ ಅದು ಓಕೆ ಇತ್ತು ಇಲ್ಲಿ. ಈ ಜಾಗದಲ್ಲಿ ಇತ್ತಾ? ಹೌದು, ಇಲ್ಲಿ ಆಫೀಸರ್ ಇರ್ತಿದ್ರು, ಅವ್ರ ಹತ್ರ ನಾವು ಇದು ತಗೊಂಡು ಅದು ಟೋಕನ್ ತಗೊಂಡು ಪಾಸ್ ಆಗ್ಬೇಕು. ಕಡೆ ಸೈಕಲ್ ಶೆಡ್, ಹಾಂ ಸೈಕಲ್ ಶೆಡ್ ಇತ್ತಲ್ಲಿ. ವೆಹಿಕಲ್ ಶೆಡ್ ಅಲ್ಲಿತ್ತು. ಸೈಕಲ್ ತರ್ತವೆ, ಬೈಕ್ ತಂದ್ರೆ. ಸರಿ ಸರಿ ಇದು ಫ್ಯಾಕ್ಟ್ರಿಯ ಮೊದಲನೇ ಕುರು. ಹಾಂ ಸರಿ ಸರಿ. ಇಲ್ಲಿಂದ ಒಳಗೆ ಇಲ್ಲಿಂದ ಎಂಟ್ರನ್ಸ್ ಅಂತ ಎಂಟ್ರೆನ್ಸ್ ಇತ್ತು. ಗಾಡಿ ಬರೋದಿದ್ರು ಇಲ್ಲಿ ಗೇಟ್ ಇರ್ತಿತ್ತಲ್ಲ? ಇಲ್ಲಿ ಗೇಟ್ ಭಾರಿ ದೊಡ್ಡದಾದ ಗೇಟ್ ಇಲ್ಲಿ. ದೊಡ್ಡದಾಗಿ ಗೇಟ್ ಇತ್ತು. ಸರಿ ಸರಿ ಸರಿ. ಅದ್ರ ಎಂಟ್ರಿ ಎಂಟ್ರಿ ಇದೆ. ಇಲ್ಲಿಂದ ಎಂಟ್ರಿ ಆಗ್ತಿತ್ತಾ? ಸರಿ ಸರಿ. ಇದೆ ಎಂಟ್ರಿ ತಗೊಳ್ರಿ. ಹಾಂ 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 ಒಳಗಡೆ ಹೋಗುದು. ಸರಿ ಸರಿ. ಗೋಡನ್ ಆ ಕಡೆ ಬೈಕ್ ಶೆಡ್ ಇದು ಫಸ್ಟ್ ಇದು ಎಂಟ್ರೆನ್ಸ್. ಪಕ್ಕ ಎಂಟ್ರೆನ್ಸ್ ಇದೆ. ಸೊ ಈ ಬಿಲ್ಡಿಂಗ್ ಇದು ಹೊಡಿಲಿಕ್ಕೆ ಆಗದೆ ಏನು ಇಟ್ಟಿದೆ ಬಿಟ್ಟು ಹೋಗಿದ್ದಾರೆ. ಅದು ಇಟ್ಟಿದ್ದಾರೆ. ಹಾಂ ಓ ಏನು ಒಯ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಯಾವುದು ಆಲ್ರೆಡಿ ಕೆಳಗಿದೆ ಅದು, ಓ ಕರೆಕ್ಟ್ ಕರೆಕ್ಟ್. ಆಲ್ರೆಡಿ ಕೆಳಗೆ ಮತ್ತೆ ಹಿಂಗಿದ್ದಾವೆ ಹಾಂ ಕಾಲು. ಹಾಂ ಹಾಂ ಸರಿ. ಇಷ್ಟು ಅಗಲ ತೆಗೆದು ಹಾಂ ಬೆಂಡ್ ಮಾಡಿ ಹಾಕಿದ್ದಾರೆ. ಹಾಂ ಹಾಂ ಅದೆಷ್ಟು ತೆಗಿಲಿಕ್ಕೆ ಬರಲಿಲ್ಲ ಅಂತೇಳಿ ತೆಗಿಲಿಕ್ಕೆ ಬರಲಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಹಂಗಾಗಿ ಈ ತೆಗ್ದ್ರಿ ಕಬ್ಬಣಿ ಸುಮಾರು ಐತಿ. ಹ್ಞೂ 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 ನೋಡಿದೆ ಆಲ್ರೆಡಿ ಕಬ್ಬು ಸುಮಾರಷ್ಟು ಕಬ್ಬು ನೋಡಿ. ಹೌದು. ಇದು ಒಯ್ಯಕ್ಕಾಗದೆ ಬಿಟ್ಟು ತೆಗ್ದು ಬಿಟ್ಟಿದ್ದಾರೆ. ಸರಿ. ಇಲ್ಲಿವರೆಗೆ ಐತಿದೆ. ಇದು ಆಫೀಸ್ ಒಟ್ಟು ಆ ಮುಂದೆ ಕಾಣುವಲ್ಲ ಆಫೀಸ್. ಹಾಂ 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 ಇದು ಕೆಳಗಡೆ ಇಲ್ಲ ಆಯ್ತು, ಮೇಲ್ಗಡೆ ಇತ್ತು. ಸರಿ ಸರಿ. ನೀವು ವರ್ಕ್ ಮಾಡುವಂಥ ಜಾಗ ಹಿಂದ್ಗಡೆ ಬರ್ತಿದ್ದೆ? ಇದ್ರ ಆ ಕಡೆ ಅದ್ರ ಆ ಕಡೆ ಇತ್ತು. ಸೈಡಿಗೆ ಇದು ಇಲ್ಲಿ ಕೆಳಗಡೆ ಹಾಕಿದ್ರು. ಇಲ್ಲಿ ಸರ್ 3 ಸ್ಟೆಪ್ ಇತ್ತು. 3 ಸ್ಟೆಪ್ ಇದೆ. ಇದು ಗೋಡನ್ನು, ಹಾಂ ಹಾಂ ಮೇಲ್ಗಡೆ ಆಫೀಸು, ಹಾಂ. ಮತ್ತೊಂದು ಸ್ಟೆಪ್ ಇತ್ತು. ಇಲ್ಲಿ ಹಿಂದೆ ಹೋದ್ರೆ ಬಿಲ್ಡಿಂಗ್ ಅಂತ 3 ಫ್ಲೋರ್ ಫ್ಲೋರಲ್ಲಿ Building ಬಿಲ್ಡಿಂಗ್. ಹಾಂ 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 ಪೀಲರು, ಸ್ಲೈಸರ್ 2 ಮಷೀನ್ ಇತ್ತು. ಹಾಂ ಹಾಂ ಅದರಲ್ಲಿ ಪೀಲರಲ್ಲಿ ಪ್ಲೈವುಡ್ಗೆ ಬೇಕಾದಂಥ ವಸ್ತುವನ್ನು ತೆಗಿತಾ ಇದ್ವಿ. ಸ್ಲೈಸರ್ ಅಂದರೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಸಾಗುವಾನಿ, ಬೀಟೆ, ಸುರವನ್ನೆ, ದೇವದಾರಿ, ಎಲ್ಲಿ ವಿದೇಶಗಳಿಗೆ ಹೋಗ್ತಿದ್ದೆ? ಇದು 3 ಮರ 4 ಮರ ವಿದೇಶಕ್ಕೆ ಹೋಗ್ತಿತ್ತು. ಓ ಹೌದಾ? ಇಟಾಲಿ, ಜಪಾನ್, ಜರ್ಮನಿ ಹೋಗ್ತಿತ್ತು. ಅದು ಈ ಎಲ್ಲ 2 ಮಷೀನಿಂದ ಪ್ರಾಫಿಟ್ ಬಂದಿದ್ದು ನಮಗೆ 12 ವರ್ಷ ಕಂಟಿನ್ಯೂ ಅವಾರ್ಡ್ ಸಿಕ್ಕಿತ್ತು. ಹೌದಾ? 12 ಸಿಕ್ಕಿತ್ತು. ಆದರೆ ನಮ್ಮನ್ನ ಕಡಿಮೆ ಸಂಬಳಕ್ಕೆ ದುಡಿಸ್ಕೊಂಡು ಜಾಸ್ತಿ ಬಂಡವಾಳ ಮಾಡಿದರು. ಅದು IPMನವರು 8 ಮಾಡಿ ತೆಗೆದು ಹಾಕ್ತಿರು. ಅದ್ರ ಲೆಕ್ಕ ಯಾರ್ದು ಸಿಗಲಿಲ್ಲ. ಹಾಗಾಗಿ ಫ್ಯಾಕ್ಟ್ರಿ ಶುರುವಾಗಿ 10 ವರ್ಷ ಇದು ಟಿಂಬರನ್ನು ಲೋಕಲ್ನಲ್ಲೇ ಕಟ್ಕೊಂಡು ಬಂದರು. ಓಕೆ. ಲೋಕಲ್ ಅಂದರೆ ಮಡಿಕೇರಿ. ಅಲ್ಲಿ ಒಂದು 20 ವರ್ಷ ಕಡಿದ್ರು. ಆನಂತರ ಅಲ್ಲಿ ಹತ್ತಿಕೋ ಚಳವಳಿ ಶುರುವಾಯಿತು. ಚಳವಳಿ ಶುರುವಾಗಿ ಮರ ಕಡಿಲಿಕ್ಕೆ ಕೊಡಲಿಲ್ಲ. ಓಕೆ. ಆವಾಗ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮ್ಯಾನೇಜ್ಮೆಂಟವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 1 ಕೋಟಿ ಸಾಲ ಮಾಡಿ ಮಲೇಷ್ಯಾದಿಂದ ಟಿಂಬರ್ ತರಿಸಿದ್ರು. ಆ ಟಿಂಬರು ನಮಗೆ ಜಾಸ್ತಿ ದುಡ್ಡು ತರೋದ್ರಿಂದ ಇಲ್ಲಿ ವರ್ಕೌಟ್ ಆಗಲಿಲ್ಲ. ಹಂಗಾಗಿ ಸ್ವಲ್ಪ ಲಾಸಸ್ ಆಗ್ತವೆ. ಹಂಗಾಗಿ ಲಾಸಸ್ ಆಗ್ತಾ ಬಂತು. ಇಲ್ಲಿ ಮಡಿಕೇರಿಯಲ್ಲಿ ಟಿಂಬರ್ ತರಬೇಕಾದ್ರೆ ಕಡಿಮೆ ದುಡ್ಡಿಗೆ ಟಿಂಬರ್ ತಂದು ಜಾಸ್ತಿ ದುಡ್ಡಿಗೆ ಇಂಜಿನಿಯರ್ ಮಾಡ್ತಾ ಇದ್ರು. ಅದನ್ನ ನಮ್ಗೆ ಅವ್ರು ಲೆಕ್ಕ ಕೊಡದೆ ಎಲ್ಲದು ಒಂದೇ ತೋರ್ಗಾಣಿಕೆಗೆ 3,000 ರೂಪಾಯಿ 2,000 ರೂಪಾಯಿ ಸಂಬಳದಲ್ಲೇ ಮುಗಿಸ್ಬಿಟ್ಟು. ಆಮೇಲೆ ಮಲೇಷಿಯಾ ತರಬೇಕಾದಾಗ ಮಲೇಷಿಯಾ ತರಬೇಕಾದ್ರೆ ರೇಟ್ ಜಾಸ್ತಿ ಆಯ್ತು. ಟಿಂಬರ್ ರೇಟ್ ಜಾಸ್ತಿ ಆಯ್ತು. ಮತ್ತು ಮಲೇಷಿಯಾ ತರಲಿಕ್ಕೆ ಇಲ್ಲಿಗೆ ತರಲಿಕ್ಕೆ ಖರ್ಚು ಜಾಸ್ತಿ ಬಿತ್ತು. ಅದೆಲ್ಲ ಟಿಂಬರ್ ಮೇಲೆ ಹಾಕಿ ಆ ಟಿಂಬರಿನ ದುಡ್ಡನ್ನು ಸಿಂಡಿಕೇಟ್ ಬ್ಯಾಂಕಿಗೆ ಪ್ರತಿ ತಿಂಗಳ ದುಡ್ಡನ್ನು ತುಂಬನೇ ಹೋದ್ರು. ಅವರು 1 ಕೋಟಿಗೆ ದುಡ್ಡು ಬೆಳೀತಾ 1.5 ಕೋಟಿ ಬಂತು. ಸರಿ ಸರಿ ಸರಿ. 1.5 ಕೋಟಿ ಬಂದಾವಾಗ ಫ್ಯಾಕ್ಟ್ರಿ ಲಾಸಿ ಬಿತ್ತು. ಲಾಸಿ ಬಿದ್ದಾವಾಗ ಎಂಪ್ಲಾಯೀಸಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಫ್ಯಾಕ್ಟ್ರಿ ಬಂದ್ ಮಾಡಿದ್ರು. ಸುಮ್ಮನೆ ಯಾವ ವರ್ಷದಲ್ಲಿ ಇದು ಕ್ಲೋಸ್ ಆಗ್ತದೆ? ಅದು 1995ರಲ್ಲಿ 1995ರಲ್ಲಿ ಕ್ಲೋಸ್ ಆಯಿತು. ಅಂದರೆ ನಮಗೆ ಅರ್ಧ ಸಂಬಳ ಸ್ವಲ್ಪ ಒಂದು ಹಂತಕ್ಕೆ ಕ್ಲೋಸ್ ಆಗ್ತಾ ಬಂತು. ಪೂರ್ತಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದ್ದು 2,000. ಅವರಿಂದ ಟಿಂಬರ್ ಅವ್ರು ಇಲ್ಲಿ ತರಿಸ್ಕೊಡೋದು. ಅವ್ರ ಟಿಂಬರನ್ನು ನಾವು ವಿನಿಯರ್ ತೆಗೆದು ಮಾರಾಟ ಮಾಡೋದು. ಇದನ್ನು ಮಾಡಿದ್ರು. ಯಾವ್ದು ಮಾಡಿದ್ರು ಹೊಟ್ಟೆ ತುಂಬಲಿಲ್ಲ. ಆವಾಗ ಲಾಸ್ ತೋರಿಸಿದ್ರು. ಲಾಸ್ ತೋರಿಸಿದ್ಕಾಗಿ ನಾವೆಲ್ಲರೂ ಕೆಲಸಗಾರರೆಲ್ಲರೂ ಬೀದಿ ಬಂದಾತು. ನಂತರ ಲಾಸ್ ಆದ್ರೂ ಅಡ್ಡಿಲ್ಲ ಅಂತೇಳಿ ಟಾಟಾದ್ರು ಬರ್ಲಿಕ್ಕೆ ಹೇಳಿದ್ರು. ಟಾಟಾದ್ರು ಕೇಳಿ ಸೆಟಲ್ಮೆಂಟ್ ಆಗಿ ಅಗ್ರಿಮೆಂಟ್ ಆಯ್ತು. ಲಾಸ್ಟಿಗೆ ಸ್ಲೈಸರ್ ಅನ್ನೋದು ಏನು ಒಂದು ಮಷೀನ್ ಇದೆ, 2 ಮಷೀನ್ ಇತ್ತು. ಆ ಮಷೀನ್ನಲ್ಲಿ ಅವರು ಟಾಟಾದರ್ ಅಂದರೆ ನಾವು ಬಾಕಿದೆಲ್ಲ ಏನು ಯಾವುದು ನಿಮ್ಮದು ಆಗಲ್ಲ, ಒಂದು ಗುಂಡು ತಿಂದು ನಿಮ್ಮದು ನಾವು ತಗೊಳ್ಳೋದಿಲ್ಲ ಅಂತೇಳಿ ಅಗ್ರಿಮೆಂಟ್ ಆಗಿತ್ತು. ಟಾಟಾದರ್ ಅಂದರೆ ಟಾಟಾದರೇ ಸೀಲು.
ಪೂರ್ತಿ ಅವ್ರದ್ದೇ ಅವ್ರದ್ದೇ ವ್ಯವಹಾರ ಆಗ್ತಿತ್ತು. ಅದು ವ್ಯವಹಾರ ಆಗಿದ್ರೆ ನಮ್ಮ ಸಿದ್ದಾಪುರ ತಾಲೂಕೇ ಒಳ್ಳೇದಾಗ್ತಿತ್ತು, ಒಳ್ಳೆ ಇಂಪ್ರೂವ್ಮೆಂಟ್ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಅವ್ರು ಯಾಕೆ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅನ್ನೋ ಕಾರಣ ಸ್ಲೈಸರ್ ಅನ್ನೋದು ಏನು ಮಿಷಿನ್ ಇದೆ, ಸಾಗೋನಿ ಬೀಟೆ ತೆಗೆಯೋ ಮಿಷಿನ್ ಏನಿದೆ ಅದನ್ನು ನಾವು ಟಿಂಬರ್ ತಂದಾಗಲೂ ತೆಗೆದುಕೊಡ್ಬೇಕು, ವಿನಿಯರ್ ತೆಗೆದುಕೊಡ್ಬೇಕು ಅಂದರು IPMನವರು. ನಾವು ಸಂದರ್ಭದ ಟಿಂಬರ್ ತಂದವಾಗ ನೀವು ಆ ಮಷಿನ್ ಒಳಗೆ ನಮಗೆ ತೆಗೆದುಕೊಡ್ಬೇಕು ಅಂತ ಕೇಳಿದ್ರು. ಆದರೆ ಅವ್ರು ನಿಮ್ಮದು ತೆಗೆದುಕೊಡೋದ್ರಲ್ಲಿ ನಿಮ್ಮ ಫ್ಯಾಕ್ಟ್ರಿ ಬೇಡ ಅಂತ ಬಿಟ್ಟೋದು. ಸರಿ 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 ಸರಿ. ಅಲ್ಲಿಗೆ ಲಾಸ್ ಆಯ್ತು. ಅವರು ಟಾಟಾದವ್ರು ಬಂದ್ಬಿಟ್ರೆ 96ರಲ್ಲೇ ಬಂದ್ ಮಾಡ್ಬೇಡ. ನೀವು ಯಾವ ವರ್ಷಕ್ಕೆ ಅಲ್ಲಿ ಸೇರ್ಕೊಂತೀರಾ ಕೆಲಸಕ್ಕೆ? ನಾವು ಬಿಗಿನಿಂಗ್ ಕೇಸಲ್ಲಿ 76, 77 ಸೇರಿಬಿಟ್ವಿ. ಹೌದಾ? ಅವಾಗ ಮಣ್ಣು ಕೆಲಸ, 3 ರೂಪಾಯಿ ಸಂಬಳ ಕೊಡೋದು. ಸರಿ ಸರಿ. ಒಂದು ದಿವ್ಸಕ್ಕೆ 3 ರೂಪಾಯಿ ಸಂಬಳ ಕೊಡೋದು. ಇವರು ಆವಾಗಲೇ ಏನು ಒಂದು 6-3 ತಿಂಗಳ ಹೆಚ್ಚಿಗೆ ನಾವು ಮಾಡಿ. ನಿಮ್ಮ ಹೆಸರಲ್ಲಿ ನೀವು ಯಾವ ವರ್ಷ ಹೆಚ್ಚಿನ ನೀವು ಯಾವ ವರ್ಷದಿಂದ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ? 81ರಲ್ಲಿ. 81ರಲ್ಲಿ ಕೊನೆ ತನಕ ನೀವು ಅಲ್ಲಿ ಕೆಲಸ ಮಾಡ್ತೀರಲ್ವಾ? 2000 ತನಕ ನೋವು ಮಾಡಿದ್ದೀನಿ. ನಿಮ್ಗೇನು ಪಗಾರ ಎಲ್ಲ ಸರಿಯಾಗಿ ಕೊಡ್ತಿದ್ರೆ ಹೇಗೆ ಅಲ್ಲಿ? ಅದೇ ಕಡಿಮೆ ಮಾಡ್ತಾ ಪ್ರತಿ 1 ತಿಂಗಳ ಸಂಬಳ ದುಡ್ಸಿಂದಾದ್ಮೇಲೆ ಅರ್ಧ ಸಂಬಳ ಕೊಡೋರು ಮುಂದಿನ ತಿಂಗಳು ಆದ್ಮೇಲೆ. ಆದರೆ ಅಲ್ಲಿ 1 ತಿಂಗಳು ಜಮಾ ಮೊದಲೇ ಸರಿಯಾಗಿ ಕೊಡ್ತಾ ಇದ್ರ? ಮೊದಲು ಸಮ ಫುಲ್ ಕರೆಕ್ಟ್ ತಿಂಗಳದ್ದು ಹ್ಯಾಂಡ್ ಆದ ಕೂಡಲೇ ಕೊಡೋದು. ನಂತರದಲ್ಲಿ 95ರಿಂದ ಶುರು ಮಾಡ್ಬಿಟ್ರು. ಅವನತಿ ಹಂತ 96 ಕಂಪ್ಲೀಟ್ ಬಂದು 4 ವರ್ಷ ಸರಿ ಸಂಬಳನೇ ಇಲ್ಲ. ಅವನತಿ ಅಂತ ಬಂದಂಗೆ ಕಡಿಮೆ ಕೊಡ್ತಾರೆ. ಸೆಟ್ಲ್ಮೆಂಟ್ ಕೊಡ್ತಾರೆ ಹೇಗೆ ಅದ್ರ ನಂತರ? ಕಂಪ್ಲೀಟ್ ಅಂದರೆ ನಮಗೆ 50 ವರ್ಷಕ್ಕೆ ಪೆನ್ಷನ್ ಅನ್ನು ಜಾರಿ ಮಾಡಿದ್ರು. ಕೊನೆಗೆ 60 ವರ್ಷ ನಮ್ಗೆ ತುಂಬಬೇಕತ್ತಲ್ಲ, ಆ ಪೀರಿಯಡಿನ ದುಡ್ಡು ಕೊಟ್ಟರು ಅಷ್ಟೇ. ಮತ್ತೆ ಪಗಾರ ಇಲ್ಲ, ಪೆನ್ಷನ್ ಕಡಿಮೆ, ಬರೀ 800 ರೂಪಾಯಿ 1000 ರೂಪಾಯಿ ಒಳಗೆ. ಸರಿ ಸರಿ. ನಾವಿಷ್ಟು ದುಡ್ದವರಿಗೆ ಭಾಳ ಕಡಿಮೆ ಇದ್ರಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾನು ಬಸವಣ್ಣ ಕೊಂಡ್ಲಿ ಸಿದ್ದಾಪುರ ಅಂತೇಳಿ. ನಾನು 78ರಲ್ಲಿ ಸೇರಿಕೊಂಡೆ. ಅದು ಸೆಮಿ ಗೌರ್ಮೆಂಟ್ ಆದ ಕಾರಣ ಗೌರ್ಮೆಂಟ್ ಇದರಿಂದ ಕೆಲವು ಜನ ತಗೊಳ್ಬೇಕಂತ ಆಯ್ತು. ಸರಿ ಸರಿ. ಎಂಪ್ಲಾಯ್ಮೆಂಟಿಂದ ಒಂದು 30 ಮಂದಿ ತಗೊಂಡ್ರು. ಆದರೆ ಆವಾಗ ಇಲ್ಲಿ ಸ್ಥಳೀಕರಿಗೆ ಹೊರಗಡೆ ದುಡಿಯೋರಿಗೆ 2.5 ರೂಪಾಯಿ ಕೊಟ್ಟರು. ನಮ್ಗೆ ಅಲ್ಲಿಂದ ಬಂದವರಿಗೆ 8 ಅಣಿ ಜಾಸ್ತಿ ಮಾಡಿ 3 ರೂಪಾಯಿ ಕೊಟ್ಟರು. ಆದರೆ ಕೊನೆವರೆಗೆ ನಾವು ಹೋಗ್ಬರ್ಲಿಕ್ಕೆ ಸೈಕಲ್ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಮೂರು ಪೀರಿಯಡ್ನಲ್ಲೂ ಬರ್ತಾ ಇದ್ವಿ, ರಾತ್ರಿ ಹಗಲು ಅಂತೇಳಿ. 3 ಶಿಫ್ಟ್ ಚೆನ್ನಾಗಿ ನಡೀತು, ಒಳ್ಳೆ ಚೆನ್ನಾಗಿ ವರ್ಕೌಟ್ ಆಯ್ತು, ಒಳ್ಳೆ ಫೇಮಸ್ಸು ಆಯ್ತು, ಅವಾರ್ಡು ತಗೊಳ್ತು. ಆದ್ರೆ ಹೊಸತು ಇವರು ಕೊನೆಯವರಿಗೆ ನಮ್ಮ ಇವರು ಹೇಳಿದ ಹಾಗೆ ಬಸವಣ್ಣವರು ಹೇಳಿದಾಗೆ ಈಗ ಎಲ್ಲ ಅಧೋಗತಿಗೆ ಬಂದಿದ್ದು ಆ ಟಿಂಬರಿಂದ ವರ್ಕೌಟ್ ಆಗದೆ ಇದ್ದ ಕಾರಣದಲ್ಲಿ ಅದನ್ನ ಮುಚ್ಚೋ ಸ್ಥಿತಿಲಿ ಬಂತು. ಆ 96ರಲ್ಲಿ ಮುಚ್ಚೋ ಸ್ಥಿತಿ ಬಂದಾಗ 4 ವರ್ಷ ನಾವು ಈ ಫ್ಯಾಕ್ಟ್ರಿನ ಉಳಿಸ್ಕೊಳ್ಬೇಕು ಅಂತೇಳಿ ಏನು ಅವ್ರು ಕೊಟ್ಟಂತ ಅಡ್ವಾನ್ಸ್ ನಲ್ಲಿ ಜೀವನ ಮಾಡ್ಕೊಳ್ತಾ ಫ್ಯಾಕ್ಟ್ರಿ ಉಳಿಸ್ಕೊಳ್ಳಿಕ್ಕೆ ಬಂದ್ವಿ. ಆದ್ರೂ ಕೊನೆ ಹಂತದಲ್ಲಿ 2000ನೇ ಇಸ್ವಿಯಲ್ಲಿ ಗೌರ್ಮೆಂಟ್ನವ್ರು ಬಂದು ಅದನ್ನ ಸೀಜ್ ಮಾಡಿದ್ರು. ಆವಾಗ ನಾವು ಏನು ಇಲ್ಲದೆ ಆಫೀಸ್ ಸ್ಟಾಫ್ ಆಗಲಿ ವರ್ಕರ್ ಆಗಲಿ ಏನು ಇಲ್ಲದೆ ನಾವು ಇಲ್ಲಿ ವರ್ಕನ್ನು ಬಂದ್ ಮಾಡಾಯಿತು. ಈಗ ಕೇಳಲ್ಪಟ್ಟೆ ನೀವು ಇದ್ದಾಗಲೇ ಒಂದು ದೇವಸ್ಥಾನವನ್ನು ಕಟ್ಟಿದ್ರಿ ಅಂತ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಹೇಳ್ಬೋದು, ಹೆಂಗೆ ಕಟ್ಟಿದ್ದೀರಿ ಅಂತ? ದೇವಸ್ಥಾನ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಮ್ಯಾನೇಜ್ಮೆಂಟೇ ಏನು ಲಾಕ್ ಆಗಿದೆ, ಹೇಗೆ ಭಟ್ರು ಪೂಜೆ ಗೀಜೆ ನಡೀತದ, ಹೇಗೆ ಇದ್ರದ್ದು ಹೇಳ್ಬೋದಾ? ಕೊನೆ ಹಂತದಲ್ಲಿ ಫ್ಯಾಕ್ಟ್ರಿ 25 ವರ್ಷ ಚಾಲು ಇದ್ದಾಗ ಅವ್ರಿಗೆ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಸರಿ ಸರಿ ಸರಿ. ಕೊನೆ ಹಂತಕ್ಕೆ ಕಂಪನಿ ಅಧೋಗತಿ ಬಂದಾಗ ಅವ್ರಿಗೆ ದೇವ್ರ ಮೇಲೆ ಪ್ರೀತಿ ಬಂತು. ಕೊನೆ ಹಂತದಲ್ಲಿ ಭಾಳ ಇಂಪ್ರೂವ್ ಆಗ್ತಿತ್ತು. ಆದ್ರೆ ಆ ದೇವ್ರ ಶಕ್ತಿಯಿಂದ ನಮ್ಮ ಫ್ಯಾಕ್ಟ್ರಿನೂ ಉಳಿತೇನ ಮೊದಲೇ ಮಾಡಿದ್ರು. ಆ ಕೊನೆ ಹಂತದಲ್ಲೇ ಮಾಡಿದ್ರು, ಅದು ಅಧೋಗತಿ ಬಂತು. ದೇವ್ರ ಮೇಲೆ ಆವಾಗ ಪ್ರೀತಿ ಬಂದವಾಗ ನಾವು ಕಟ್ಟಿದ್ದೀವಿ, ಇದು ಮಾಡಿದ್ವಿ. ಮಾಡಿದ ನಂತರ ದೇವಸ್ಥಾನ ಕಟ್ಟೋದಕ್ಕೆ ದುಡ್ಡೆಲ್ಲ ಕಂಪ್ನಿ ನಾವು ದುಡ್ಡಿದ ದುಡ್ಡು ಕಂಪ್ನಿಯವರು ಮಾಡಿದ್ದಾರೆ. ಆದರೆ ಅದು ನಮ್ದು ಈಗ ಫ್ಯಾಕ್ಟ್ರಿ ಮುಚ್ಚಿ ಹೋದ್ಮೇಲೆ ಪೂಜಾರಿ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲದೆ ನಾವು ನಮ್ಮ ಎಂಪ್ಲಾಯ್ ಕೆಲಸಗಾರ ಏನಿದ್ದೀವಿ ಅದನ್ನೇ ಅವ್ರ ಕೆಲಸಗಾರ ಸೇರಿ ಈಗ ನಡೆಸ್ತಾ ಇದ್ದೀವಿ. ಒಬ್ಬೊಬ್ರು ಸಂಬಳದಲ್ಲಿ 3 ಸಾವಿರ ಕಟ್ ಮಾಡಿ 3 ಲಕ್ಷ ರೂಪಾಯಿನ ಡಿಪಾಸಿಟ್ ಇಟ್ಟಿದ್ದೀವಿ. ಆ ಡಿಪಾಸಿಟ್ ದುಡ್ಡು ಇಂಟ್ರೆಸ್ಟ್ ಏನು ಬರ್ತದೆ ಅದರಲ್ಲಿ ಅರ್ಚಕರಿಗೆ ಸಂಬಳ ಕೊಡ್ತೀವಿ. ಬೆಳಗ್ಗೆ ಬಂದು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ. ಅಲ್ಲಿವರೆಗೆ ಸಿದ್ದಾಪುರದಿಂದ ಈ ಕಡೆ
ತಾಳೂಪದಿಂದ ಈ ಕಡೆ ಗಣಪತಿ ದೇವಸ್ಥಾನ ಎಲ್ಲೂ ಇಲ್ಲ. ಇದು ನಾವು ನಡೆಸೋದಕ್ಕಾಗಿ ಇಷ್ಟು ಕುಂಠಿತ ಆಗಿದೆ. ಆದರೆ ಇದಕ್ಕೆ ಜನಪ್ರತಿನಿಧಿಗಳು ಸ್ವಲ್ಪ ಹೆಲ್ಪ್ ಮಾಡಿ ಸಹಕಾರ ನೀಡಿದರೆ ಇನ್ನೂ ಚೆನ್ನಾಗಿ ಮಾಡೋದು ನಮ್ಮದು ಉದ್ದೇಶ ಇದೆ. ನೀವು ಇಷ್ಟು ವರ್ಷಗಳ ಕಾಲ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ದಂತಾರ, ಇಲ್ಲಿ ನೀವು ಹೇಳ್ತೀರಿ 160 ಜನ ಒಂದು ವರ್ಕರ್ಸ್ ಇದ್ರು ಅಂತ, ಅದ್ರ ಬಿಟ್ಟು ಬೇರೆ ಎಲ್ಲ ವರ್ಕರ್ಸ್ ಸ್ಟಾಫ್ ಬೇರೆ ಇದ್ರು. ಅವ್ರು 30 ಜನ ಸ್ಟಾಫ್ ಇದ್ರು. 30 ಜನ ಸ್ಟಾಫ್ ಇದ್ರು. ನಾವು ಹೇಳ್ತಾ ಇರೋದು 160 ಜನ ವರ್ಕರೇ, ಅಪಾಯಿಂಟೆಡ್ ವರ್ಕರ್ ಎಲ್ಲ ಅಪಾಯಿಂಟೆಡ್. ಮತ್ತೆ ಬೇರೆ ಎಕ್ಸ್ಟ್ರಾ ಕಾಂಟ್ರಾಕ್ಟ್ ವರ್ಕರ್ ಇದ್ರು, ಹೊರಗುತ್ತಿಗೆಗಾರರು ಒಂದು 50 ಜನ ಇದ್ರು. ಅವರಿಗೆ ವಾರ ಸಂಬಳ. ಅವರು ಕೆಲಸ ಇದ್ದವಾಗ ಕರಿತಿದ್ರು, ಬರ್ತಿದ್ರು, ಮಾಡ್ತಿದ್ರು. ಸರಿ ಸರಿ. ನಮ್ಗೆ ಕಾಯಂ ಕೆಲಸ ಆಗಿತ್ತು. ಇಲ್ಲೇನು ಅವ್ರಿಗೆ ಉಳ್ಕೊಳಕ್ಕೆ ಅಲ್ಲಿ ಇದ್ದವರಿಗೆ ಮನೆ ಇರ್ತಿತ್ತ? ಇತರೆ ಕೆಲಸದವರಿಗೆ ಯಾರಿಗೆ ಉಳ್ಕೊಳ್ಳಿಕ್ಕಿಲ್ಲ. ಹೊರಗಡೆಯಿಂದ ಬಂದಿಲ್ಲ ಎಂಪ್ಲಾಯ್ ಆದವರಿಗೆ ಆ ಕಡೆ ಕಾಲೋನಿ ಇತ್ತು. ಅದಿತ್ತ? ಎಷ್ಟು ರೂಮ್ಗಳಿದ್ವು ಅಲ್ಲಿ? ಒಂದು 30 ಜನ, 30 ಕುಟುಂಬ ಅಲ್ಲಿ ಇರ್ತಿತ್ತು. ಒಂದು ದೊಡ್ಡ ಕುಟುಂಬ ದೊಡ್ಡ ಕೇರಿನೇ ಇತ್ತು. ಕೇರಿ. ಹೌದಾ? 30 ಜನ ಉಳಿಯುವಂಥದ್ದು. ಆ ಜಾಗದಲ್ಲಿ ಈಗ ಗೌರ್ಮೆಂಟ್ ಇಂದ ಕಿತ್ತೂರು ರಾಣಿ ಸ್ಕೂಲ್ ಆಗಿದೆ. ಸರಿ ಸರಿ. ಆ ಜಾಗದಲ್ಲಿ ಅದು 12 ಎಕರೆ ರೆವಿನ್ಯೂ ಇತ್ತು. ಇದೆಲ್ಲ ಫಾರೆಸ್ಟ್. ಆ 12 ಎಕರೆಯಲ್ಲಿ ಈಗ ಕಿತ್ತೂರು ರಾಣಿ ಸ್ಕೂಲನ್ನು ನಿರ್ಮಾಣ ಮಾಡಿದೆ. ಸರಿ ಸರಿ ಸರಿ. ಅವಾಗ 1 ರೂಪಾಯಿ ಯೂನಿಟ್ ಇರಬೇಕಾದ್ರೆ ನಾವು 3-4 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ತುಂಬ್ತಾ ಇದ್ವಿ. ಅಷ್ಟೊಂದು ದೊಡ್ಡ ಪ್ರಮಾಣದ ಮಾಡಿದ್ವಿ. ಸರಿ ಸರಿ ಸರಿ. ಅದು ಮಾಡದಿದ್ರೆ ಈಗ ಅಷ್ಟು ದುಡ್ಡು KBಗೆ ಹೋದ್ರೆ ಬಾಕಿ ಫ್ಯಾಕ್ಟ್ರಿ ಇನ್ನೂವರೆಗೆ ನಡೆದಿದ್ರೆ ಸಿದ್ದಾಪುರ ಇನ್ನೂ ಇಂಪ್ರೂವ್ ಆಗ್ತಿತ್ತು. ನಮಗೂ ಕೆಲಸಗಾರರಿಗೆ ಒಳ್ಳೆ ಹೆಚ್ಚಿಗೆ ಕೆಲಸಗಾರ ಬರ್ತಿದ್ರು. ಇಲ್ಲಿನ ಉದ್ಯೋಗ, ಯುವಕರಿಗೆ ಉದ್ಯೋಗಗಳ ಅವಕಾಶಗಳು ಬಹಳ ಇತ್ತು. ಆದರೆ ಇಲ್ಲಿಗೆ ಬರ್ತಾ ಈ ಫ್ಯಾಕ್ಟ್ರಿಗೆ ರಾ ಮಟೀರಿಯಲ್ಲು ಮತ್ತೊಂದು ಮಗದೊಂದು ತರಲಿಕ್ಕೆ ಭಾಳ ದೂರದಿಂದ ಗಾಡಿಗಳು ಬರ್ತಾ ಇದ್ವು. ಆ ಗಾಡಿಗಳು ಬಂದ್ರಿಂದ ಸಿದ್ದಾಪುರದಲ್ಲಿ ಹೋಟೆಲ್ಲು ಮತ್ತೊಂದು ಮಗದೊಂದು ಅಭಿವೃದ್ಧಿ ಆಗ್ತಿತ್ತು. ಅದ್ಯಾವುದು ಇದು ಆಗಲಿಲ್ಲ. ಅಷ್ಟು ಪ್ರಮಾಣದಲ್ಲಿ ನಾವು ದುಡ್ದಿದ್ದೀವಿ, ಕಡಿಮೆ ಸಂಬಳದಲ್ಲಿ ದುಡ್ದಿದ್ದೀವಿ. ಅದು ನಮಗೀಗ ಭಾಳ ಬೇಸರ ಆಗ್ತದೆ ಇಲ್ಲಿ ಇದು ಮಾಡಲಿಕ್ಕೆ. ಕೇಳಲ್ಪಟ್ಟಿಲ್ಲ ಒಂದು IBನೇ ಇತ್ತು ಅಂತ ಹೇಳಿದ್ರೆ. ಅದು ಒಂದು IBನೇ ಇತ್ತು. IB ಅಂದರೆ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕಲ್ಲ, ಸಾಗರ ತಾಲೂಕು ಎಲ್ಲೂ ಇರಲಿಲ್ಲ. ಅಷ್ಟು ದೊಡ್ಡ IB ಮಾಡಿದ್ದೀವಿ. ಒಳ್ಳೆ ಇಬ್ರು ಇತ್ತು. ಅದೇನು ಯಾರು ಗೆಸ್ಟ್ಗಳು ಬಂದ್ರೆ ಉಳಿಲಿಕ್ಕೆ ಗೆಸ್ಟ್ ಅಂದ್ರೆ ಇಟಾಲಿ, ಜರ್ಮನ್, ರಷ್ಯಾ, ಅಮೇರಿಕಾ ಎಲ್ಲ ವಿದೇಶಗಳಿಂದ ಬರೋರು ಜಾಸ್ತಿ ಇದ್ರು. 1 ತಿಂಗಳ, 1.5 ತಿಂಗಳ, 2 ತಿಂಗಳವರೆಗೆ ಇಲ್ಲಿ ಉಳ್ಕೊಳ್ಳೋರು. ಉಳ್ಕೊಂಡು ಅವ್ರಿಗೆ ಬೇಕಾದ ಮಟೀರಿಯಲ್ ಅನ್ನು ಮಾಡಿಸಿ ತಗೊಂಡು ಹೋಗೋರು. ಆ ವ್ಯವಸ್ಥೆನೇ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು 1 ವಾರ ಇಲ್ಲಿ ಉಳಿದಿದ್ರು. ಇಲ್ಲಿ ಬಂದು ಈ IB ಉಳಿದಿದ್ರು. ಬಹಳ ಚೆನ್ನಾಗಿ ಮಾಡಿದ್ರು. ಆದ್ರೆ ಎಲ್ಲದೂ ನಶಿಸಿ ಹೋಗ್ಬಿಡ್ತು. ಈಗ ಅದು ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ನೋಡೋ ದೊಡ್ಡ ಒಂದು ಕಾಡ್ ತರ ಬಂದ್ರೆ ಫ್ಯಾಕ್ಟ್ರಿ ಸುಳ್ಳು. ಅದೇನು ಅಲ್ಲಿ ಇರೋದೆಲ್ಲ ಕಿತ್ಕೊಂಡು ಹೋಗ್ತಾರೆ. ಎಲ್ಲದೂ ಕಿತ್ಕೊಂಡು ಹೋಗ್ಬಿಟ್ರು. ಎಲ್ಲ ಬಿಲ್ಡಿಂಗ್ ಫೌಂಡೇಶನ್ ಸೇರಿ ಕಿತ್ಕೊಂಡು ಹೋದ್ರು. ಅದು ಎಷ್ಟು ಗೊತ್ತಾ ಸರ್? ಈಗ ಬಹಳ ನೋವಾಗ್ತೈತಿ ನಮ್ಗೆ ಹೇಳಲಿಕ್ಕೆ. 1.5 ಕೋಟಿ, 1 ಕೋಟಿ ಏನು ಸಾಲ ತಂದ್ರು, 1.5 ಕೋಟಿ ಬಡ್ಡಿ ಸೇರಿ 1.5 ಕೋಟಿ ಆಯ್ತು. ಇಡೀ ಬಿಲ್ಡಿಂಗ್ ಅನ್ನ 1.5 ಕೋಟಿ ಸಿಂಡಿಕೇಟ್ ಬ್ಯಾಂಕಿಗೆ ಹರಾಜು ಮಾಡಿದ್ದಾರೆ. 1.5 ಕೋಟಿಗೆ ಅವ್ರು ಬಂದು ಎಲ್ಲ ಡಮಾಲಿಸ್ ಮಾಡಿ ಇದು ಮಾಡಿಕ್ಕಿಂತ ತಗೊಂಡು ಹೋದ್ರು. ಈಗ ಗುರುತಿಗೆ ಅಂದ್ರೆ ಏನೂ ಸಿಗಲ್ಲ. ಫ್ಯಾಕ್ಟ್ರಿ ಇದ್ದಿದ್ದೇ ಏನೋ ಒಂದು ದೇವಸ್ಥಾನ ಇದೆ, ಇಲ್ಲೊಂದು ಹರಕಮುರ್ಗ್ ಬಸ್ ಸ್ಟ್ಯಾಂಡ್ ಇದೆ. ಚೆನ್ನಾಗಿತ್ತಲ್ಲ ಬಸ್ ಸ್ಟ್ಯಾಂಡ್, ಒಳ್ಳೆ ಇಂಪ್ರೂವ್ ಇತ್ತು. ಮತ್ತೆ ಸರ್ ಈಗ ಇಲ್ಲಿ ಫ್ಯಾಕ್ಟ್ರಿ ಆಜುಬಾಜಿಗೆ ಯಾವ ಶಾಲೆ ಇದ್ರು ಪೀಠೋಪಕರಣ ಪೂರ್ತಿ ಇಲ್ಲಿಂದಲೇ ಕೊಟ್ಟಿವಿ. ಫ್ಯಾಕ್ಟ್ರಿಯಿಂದಲೇ ಒಂದು ಮನವಿ ಮಾಡಿ ಕೊಟ್ಬಿಟ್ರೆ ಎಲ್ಲಾ ಶಾಲೆಗೂ ಹೈಸ್ಕೂಲ್ ವರೆಗೆ ಪೀಠೋಪಕರಣ ಕೊಟ್ಟಿದ್ದಾರೆ. ಫ್ರೀಯಾಗಿ. ಮತ್ತೆ ಮದುವೆ ಮುಂಜಿ ಏನಾದ್ರು ಕಾರ್ಯ ಇಟ್ಕೊಂಡಿವಿ ಅಂತ ಬಂದ್ರೆ ಅವ್ರು ನಾವು ಎಂಪ್ಲಾಯಿ ಕಾರ್ಮಿಕರು ಕೊಡ್ತಿದ್ವಿ, ಕೊಡ್ತಿದ್ರು. ಈಗೆಲ್ಲ ವ್ಯವಸ್ಥೆ. ನಿಮ್ ಪ್ರಕಾರ ಇದು ಸರಿಯಾಗಿ ನಡ್ಕೊಂಡು ಹೋಗಿದ್ರೆ ಒಂದು ದೊಡ್ಡ ಹಂತದಲ್ಲಿ ಬೆಳೀತಾ ಇತ್ತು ಅಂತಲ್ಲ. ಬಹಳ ಈ ನಡೆದಿದ್ರೆ ಬಹಳ ದೊಡ್ಡ ಹಂತದಲ್ಲಿ ನಡೀತಿತ್ತು. ನಮ್ಗೆ ನಮ್ಮ ಫ್ಯಾಮಿಲಿನೂ ಒಳ್ಳೇದಾಗ್ತಿತ್ತು, ಸಿದ್ದಾಪುರ ತಾಲೂಕೆ ಒಳ್ಳೇದಾಗ್ತಿತ್ತು. ಪಬ್ಲಿಕ್ ಇಲ್ಲಿ ಎಲ್ಲೂ ಇಲ್ಲ ಆ ರೀತಿ ಬಿಲ್ಡಿಂಗ್ ಕಟ್ಟಿದ್ವಿ. ಆದ್ರೆ ಏನ್ ಮಾಡ್ತಾರೆ ಈಗ ಅದು ನೋಡ್ಲಿಕ್ಕೂ ಸಿಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡಿದೀವಿ. ನೋಡ್ಲಿಕ್ಕೆ ಏನು ಹೊರಗಡೆ ಜನ ಬರ್ತಿದ್ರ? ಮಕ್ಕಳ ಸಂಖ್ಯೆ ಹೌದಾ? ಹೊರಗಡೆಯಿಂದ ಸರ್ ಶಾಲೆ ಮಕ್ಕಳಿಗೆ ಇಲ್ಲಿಗೆ ಟೂರ್ ಇಡ್ಸೋರು.
ಓ ಅದು ನೋಡೋಕ್ಕಾಗಿ ನೋಡ್ಲಿಕ್ಕಾಗಿ. ಯಾಕಂದ್ರೆ ಎಕ್ಸ್ಪೋರ್ಟ್ ಮಷಿನ್ ಇದ್ವು ಅಲ್ಲಿ. ಆ ಮಷಿನ್ ಅನ್ನ ಇಲ್ಲಿ ಯಾರು ಇಲ್ಲಿ ಎಲ್ಲೂ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿ 50 ಜನ ವರ್ಕ್ ಮಾಡೋ ಮಷಿನ್ ಅಲ್ಲಿ ಕೇವಲ 5 ಜನ ಮಾಡ್ತಿದ್ವಿ. ನಾನು ಒಬ್ಬ ಸ್ಲೈಸರ್ ಆಪರೇಟರ್ ಆಗಿದ್ದೆ. ಹೌದಾ? 5 ಜನ ವರ್ಕ್ ಮಾಡ್ತಿದ್ವಿ. 50 ಜನ ಮಷಿನ್ ಕೆಲಸ ಮಾಡೋದ್ರಲ್ಲಿ 5 ಜನ ಮಾಡ್ತಿದ್ವಿ. ಅಷ್ಟು ಎಕ್ಸ್ಪೋರ್ಟ್ ಮಷಿನ್ ತಂದಿದ್ವಿ. ಅಂಥ ಮಷಿನೆಲ್ಲ ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ಆದರೆ ಎಲ್ಲ ಕಡೆಯಿಂದಲೂ ಭಾಳ ದೂರದಿಂದ ಪ್ರವಾಸಿಗರು ನೋಡ್ಲಿಕ್ಕೆ ಬರ್ತಿದ್ರು. ಇಲ್ಲಿ ಯಾವ ರೀತಿ ಈಗ ಒಂಥರ ಗತವೈಭವ ಅಂತ ಹೇಳ್ಬೋದು. ಈ ಗತವೈಭವ ಅಂತ ಹೇಳೋದು. ಕಾಡು ಬೆಳೆದಿದೆ, ಏನು ನೋಡ್ಲಿಕ್ಕೆ ಸಿಗೋದಿಲ್ಲ. ಇನ್ನೇನು ಕೆಳಗಡೆ ಒಳಗಡೆ ಹೋದ್ರೆ ತೆಂಗಿನ ಮರ ಒಂದು ಆಧಾರಕ್ಕೆ ಸಿಗ್ತವೆ. ನಾವು ನೆಟ್ಟಿದ್ದ ತೆಂಗಿನ ಮರ ಅಷ್ಟೇ ಇರೋದು. ಇದೊಂದು ದೇವಸ್ಥಾನ, ಹರಕ್ ಮುರಕ್ ಬಸ್ ಸ್ಟ್ಯಾಂಡು, ಒಂದು ಕ್ಯಾಂಟೀನ್ ಇದೆ. ಸರಿ ಸರಿ. ಅಲ್ಲಿ ಚೌಡಮ್ಮ ಇದೆ, ಚೌಡೇಶ್ವರಿ. ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಪೂಜೆ ನಡೀತಿತ್ತು. ಸರಿ ಬಹಳ ಬಹಳ ವಿಜೃಂಭಣೆಯಿಂದ ಕೇಳ್ಬಿಟ್ರೆ ನಿಮ್ದು ಯಾವ್ದೋ ಕ್ಯಾಂಟೀನ್ ವ್ಯವಸ್ಥೆ ಕ್ಯಾಂಟೀನ್ ಇತ್ತು ಇಲ್ಲಿ. ಅದು ತೋರಿಸಬಹುದಾ? ಈಗ ಕಂಡೀಷನ್ ಆಗಿದೆ ಅಂತ ನೋಡ್ಬೋದು. ಕಂಡೀಷನ್ ಎಲ್ಲ ಬಿಲ್ಡಿಂಗ್ ಮೇಲಿದೆ ಅಷ್ಟೇ. ಈಗ ಯಾವುದೂ ಇಲ್ಲ. ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ, ಹೇಗಿತ್ತು ಇದು? ಇದು ಒಳ್ಳೆ ಹೈಟೆಕ್ ಬಸ್ ಸ್ಟ್ಯಾಂಡ್. ಇದು ಫ್ಯಾಕ್ಟ್ರಿಗಾಗೆ ಮಾಡಿದ್ದು. ಮತ್ತೆ ಕಾಂಚೂರ್ ಆಗಲಿ ಅಥವಾ ಇದರಲ್ಲಿ ಎಲ್ಲಿ ನಿಲ್ಸಿಲ್ಲ. ಇದು ಎಲ್ಲೇ ಬಂದ್ರು ಇಲ್ಲಿಗೆ ಸ್ಟಾಪ್. ಎಲ್ಲ ಬಸ್ಸು ಸ್ಟಾಪ್ ಇತ್ತು ಇಲ್ಲಿ. ಇದರಿಂದ ಒಳ್ಳೆ ಬಹಳ ಚೆನ್ನಾಗಿತ್ತು. ಕುಂಡ್ರಿಗೆ ಇದು ಮಾಡಿದ್ರು, ಜನ ಬಹಳ ಬಂದು ಇಲ್ಲೇ ಬಸ್ ಪಕ್ಕದಲ್ಲಿ ಕ್ಯಾಂಟೀನ್ ಇತ್ತು. ಅದು ನಮ್ಮ ಫ್ಯಾಕ್ಟ್ರಿ ವರ್ಕರ್ಸಿಗಾಗಿ ಕ್ಯಾಂಟೀನ್ ಮಾಡಿಟ್ಟಿದ್ರು. ಸರಿ ಸರಿ ಸರಿ. ಈಗೆಲ್ಲ ಒಂಥರ ಎಲ್ಲ ನಶಿಸಿ ಹೋಗ್ಬಿಟ್ಟಿದೆ ಅಲ್ಲ? ಆಗಿತ್ತು. ಫ್ಯಾಕ್ಟ್ರಿ ಒಳ್ಳೆ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಇದಕ್ಕೊಂದು ಕಾರ್ಮಿಕರಿಗಾಗಿ ಒಂದು ಕ್ಯಾಂಟೀನ್ ಅಂತ ಸ್ಥಾಪನೆ ಮಾಡಿದ್ರು. ಈ ಕ್ಯಾಂಟೀನ್ ಅಂದ್ರೆ ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗೆ ಆಗಿತ್ತು ಅಥವಾ ಸ್ವಲ್ಪ ದಿವಸ ನಂತರದಲ್ಲಿ ಸ್ಟಾರ್ಟ್ ಮಾಡಿದ್ರು. ಕೆಲವು ಜನ ದೂರದಿಂದ ಬರ್ತಾರೆ ಅಥವಾ ಹೊರಗಡೆಯಿಂದ ಬಂದವರಿಗೆ ಊಟ ಉಪಚಾರಕ್ಕಾಗಿ ಇದೊಂದು ಒಬ್ಬರನ್ನ ಅಡಿಗೆ ಮಾಡೋರನ್ನ ನೇಮಿಸಿ ಒಂದು ಕಡಿಮೆ ರೇಟ್ನಲ್ಲಿ, ಈಗ ಆಕ್ಚುಲಿ ಒಂದು ಹೊರಗಡೆ ಟೌನಿಗೆ ಹೋದ್ರೆ ಈಗ 2 ರೂಪಾಯಿ ಊಟ ಇದ್ರೆ ಆವಾಗ 8 ಅಣಿ ಊಟ ಕೊಡ್ತಿದ್ರು ಅಥವಾ 1 ರೂಪಾಯಿ ಕೊಡ್ತಿದ್ರು. ಈಗ 3 ಶಿಫ್ಟ್ ವರ್ಕರ್ ಈಗ ಫ್ಯಾಕ್ಟ್ರಿ ನಡೆಸೋದ್ರಿಂದ ಅಲ್ಲಿ ಬಹಳಷ್ಟು ಮಂದಿ ಇರೋದ್ರಿಂದ ಎಲ್ಲರಿಗೂ ಊಟ ಉಪಚಾರ ಮತ್ತು ರಾತ್ರಿ ಚಾ ಆಗಲಿ ಊಟ ಆಗಲಿ ವ್ಯವಸ್ಥೆ ಎಲ್ಲ ಬೇಕಾಗಿತ್ತು. ಆದ್ರಿಂದ ಭಾರಿ ಚೆನ್ನಾಗಿ ನಡೀತಿತ್ತು. ನಿಮ್ಗೆ ಸ್ಯಾಲರಿ ಕಟ್ ಮಾಡ್ತಿದ್ರು, ಚಾರ್ಜನ್ನ ಈಗ ಕಾರ್ಮಿಕರಿಗೆ ಹೊರಗಡೆ ಬಂದವರಿಗೆ ನಗದಿ ಕ್ಯಾಶ್ ಅನ್ನ ತಗೊಳ್ತಿದ್ರು. ನಮ್ಮ ಕಾರ್ಮಿಕರಿಗಾಗ್ಲಿ ಮತ್ತೆ ಕಾರ್ಮಿಕ ಇದು ಫ್ಯಾಕ್ಟ್ರಿ ವತಿಯಿಂದ ಸ್ಟಾಫಿಗಾಗ್ಲಿ ನಮ್ಮ ಒಂದು ಅಕೌಂಟ್ ನಂಬರ್ ಇತ್ತು. ಆ ನಂಬರ್ ಪ್ರಕಾರ ಪ್ರತಿಯೊಬ್ಬರಿಗೂ ಕಟ್ ಮಾಡಿ ಆ ಟೋಕನ್ ಪ್ರಕಾರ ಅದನ್ನ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ನೋಡ್ಕೊಳ್ಳೋಂಥವ್ರು ಆ ನಂಬರ್ ಪ್ರಕಾರ ಅವರಿಗೆ ಕೊಟ್ಟಂತ ಒಂದು ಇದನ್ನ ವಸ್ತುವಿಗೆ ರೇಟ್ ಹಾಕಿ ಬಿಲ್ ಅನ್ನ ಕಳಿಸ್ತಿದ್ರು. ಅದು ಒಂದು ತಿಂಗಳಿಗೆ ಒಂದ್ಸಾರಿ ಆ ಜನರದ್ದು ಅವ್ರದ್ದು ಎಷ್ಟಾಗಿದೆ ಅಂತ ಕಟ್ ಮಾಡಿ ಅವ್ರಿಗೆ ಉಸ್ತುವಾರಿ ಇದ್ದವರಿಗೆ ಕೊಡ್ತಿದ್ರು. ಸರಿ ಸರಿ ಸರಿ. ಊಟ ಹೇಗಿರ್ತದೆ? ಟಿಫಿನ್ ಊಟ ಹೇಗೆ ಚೆನ್ನಾಗಿರ್ತೈತೆ? ಕೊಡ್ತಾ ಇಲ್ಲ, ಒಳ್ಳೆ ಚೆನ್ನಾಗಿ ಕೊಡ್ತಿದ್ರು. ಈಗ ನಾರ್ಮಲ್ ಆಗಿ ಅವ್ರು ಕೊಡೋ ಅಂತ ಒಂದು ಎಲ್ಲಾ ಐಟಮ್ ಇಲ್ಲದೆ ಹೋದ್ರು ಕೂಡ ಅಲ್ಲಿ ಒಂದು ಒಳ್ಳೆ ಶುದ್ಧತೆಯಿಂದ ಶಿಸ್ತಾಗಿ ಕೊಡ್ತಿದ್ರು. ಮಹಿಳಾ ಕಾರ್ಮಿಕರು ಇರ್ತಿದ್ರೆ ಹೇಗೆ ಇಲ್ಲಿ? ಇಲ್ಲ, ಕೆಲವು ಮಂದಿ ಮನೆಯಿಂದ ಕೆಲವು ಮಂದಿ ಎಲ್ಲ ಊಟ ತಂದ್ಕೊಳ್ತಿದ್ರು. ಅಲ್ಲ, ಕೆಲಸ ವರ್ಕ್ ಮಾಡೋ ಅಂತ ಇಲ್ಲ, ಕೆಲಸಕ್ಕೆ ಸರಿ ಸರಿ ಸರಿ. ಎಲ್ಲ ಹುಡುಗರು ನೀವೇ? ಹೌದು, ನಾವೇ ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ವಿ. ಮತ್ತೆ ಈಗ ಕಾರ್ಖಾನೆ 3 ಶಿಫ್ಟ್ ನಡೆಯೋದ್ರಿಂದ ಈ ಒಂದು ಕ್ಯಾಂಟೀನ್ ಅವಶ್ಯಕತೆ ಇತ್ತು. ಸರಿ ಸರಿ. ಶಿಫ್ಟ್ ಟೈಮಿಂಗ್ ಏನೇನು ಹೇಳ್ಬೋದಾ? ಶಿಫ್ಟ್ ಟೈಮಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತಿತ್ತು? ಬೆಳಗ್ಗೆ 7ರಿಂದ 3:30 ತನಕ, 3:30ರಿಂದ 12, 12ರಿಂದ 7. ನೀವು ನೈಟು ಇದ್ರು ಬರಬೇಕಿತ್ತು ನೀವು? ಹೌದೌದು. ಆ ಶಿಫ್ಟ್ ವಾರು ಕೊನೆಗೆ ಫಸ್ಟಿಗೆ ಒಂದು ತಿಂಗಳಿಗೆ ಒಂದ್ಸಲ ಶಿಫ್ಟ್ ಅನ್ನ ಚೇಂಜ್ ಮಾಡ್ತಿದ್ರು. ಸರಿ ಸರಿ ಸರಿ. ಕೊನೆಗೆ ಜನರಿಗೆ ನಿದ್ರೆ ಆಗೋದಿಲ್ಲ, ಅದು ಆಗೋದಿಲ್ಲ ಅಂತ 10 ದಿವಸ ಮಾಡಿದ್ರು. ಕಡೆ ನಂತರ ಜನರಿಗೆ ವರ್ಕ್ ಅಂದ್ರೆ ಅವರಿಗೂ ಒಂದು ಅನುಕೂಲತೆ ಇರಲಿ ಅಂತೇಳಿ ವಾರಕ್ಕೊಂದ್ಸಲ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರು. ಸರಿ ಸರಿ ಸರಿ. ಅವ್ರ ಶಿಫ್ಟ್ ಚಾರ್ಟ್ ನಿಮ್ಗೆ ಹಾಕ್ಬಿಡ್ತಿದ್ರು, ಈ ಶಿಫ್ಟ್ ಬರ್ರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಿಮ್ಗೆ ರಜೆಗಳು ಹೆಂಗಿರ್ತಿತ್ತು? ಭಾನುವಾರ ಮಾತ್ರ. ಅಂದ್ರೆ ಈಗ ಶಿಫ್ಟ್ ಇರೋದ್ರಿಂದ ಮಧ್ಯದಲ್ಲಿ ಹೆಂಗ್ ಬೇಕಾದ್ರೆ ಬರ್ತಿತ್ತು ಹೇಗೆ ರಜೆಗಳು? ಎಲ್ಲರೂ ಒಂದೇ ಭಾನುವಾರ ರಜೆ ಇರ್ತಿತ್ತ? ಎಲ್ಲರೂ ಭಾನುವಾರ ಕ್ಲೋಸ್ ಕಂಪಲ್ಸರಿ ಬಂದು ಸ್ಪೆಷಲ್ ಕೆಲಸ ಇದ್ರೆ ಬರ್ಬೋದು. ಭಾನುವಾರ ರಜೆ ಇರ್ತಿತ್ತು. ಮತ್ತೆ ಗೌರ್ಮೆಂಟ್ ರಜೆ ಎಲ್ಲ ಕೊಡೋದು. ಗೌರ್ಮೆಂಟ್ ರಜೆ ಸಿಗ್ತಿತ್ತಾ? ಓ ಸರಿ ಸರಿ. ಅಂದ್ರೆ ರಾತ್ರಿ 10-11 ಗಂಟೆಗೆಲ್ಲ ಮುಗಿತಿತ್ತು. 12 ಗಂಟೆ ಮುಗಿತು. ನೀವು ಹೇಗೆ ಬರ್ತಿದ್ದು? ಅದು ಕಷ್ಟ ಹೇಗೆ ಆಗ್ತಿತ್ತು? ಶಿಫ್ಟಿಗೆ ಬಂದವರು ಸರ್, ಈಗ ರಾತ್ರಿ 12 ಗಂಟೆಯಿಂದ ಶಿಫ್ಟ್ ಸ್ಟಾರ್ಟ್ ಆಗೈತೆ ಅಂದಾಗ 8 ಗಂಟೆ ಒಳಗೆ ಬಂದು ಇಲ್ಲಿ ಏನಾದ್ರು ಒಂದು ಸ್ವಲ್ಪ ಎಲ್ಲಾರು ಒಂದು ವ್ಯವಸ್ಥೆ ಇದ್ದಲ್ಲಿ ಏನೋ ಒಂದು ನಿದ್ದೆ ತಗೊಂಡು ಮಲಗ್ತಿದ್ರು. ಕೊನೆಗೆ ನಂತರ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ರು.
ಸರಿ ವಿಷಲ್ ಹೊಡಿತಿದ್ರು. ವಿಷಲ್ ಹಾಕೋ ಅಂದ್ಬಿಟ್ಲೆ ಡ್ಯೂಟಿ ಬಿಟ್ಟಾಗ 12 ಗಂಟೆ ಬಿಟ್ಟಾಗ ಕೆಲವು ಹತ್ತಿರದವರು ಊರಿಗೆ ಹೋಗ್ತಿದ್ರು, ಕೆಲವು ಜನ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಸರಿ 4 ಜನ ಇದ್ದಿದ್ದು. ನೀವು ಗ್ರೂಪಲ್ಲಿ ಬರ್ತಾ ಇದ್ರಿ ಗ್ರೂಪಲ್ಲಿ ಬರ್ತಿತ್ತು. ಆ ರೋಡು ಇದು ವ್ಯವಸ್ಥೆ ಸರಿ ಇಲ್ಲ ಇದ್ರಲ್ಲೇ ಹೋಗ್ಬೇಕಾಯ್ತು. ಆ ಜನರಿಗೆ ನಿಮ್ಗೇನು ನಾಳೆ ಒಂದು ಒಳ್ಳೆ ಭವಿಷ್ಯ ಸಿಗ್ಬೋದು ಅಂತ ಒಂದು ಮಾಡ್ತಾ ಇದ್ರಿ. ಬರ್ತಾ ಇದ್ದೆವು. ಮತ್ತೆ ಅದಕ್ಕೆ ಮಳೆ ರಕ್ಷಣೆಗೆ ರೈನ್ ಕೋಟ್ ನಮ್ಮ ಹೆಸರಿನ ಮೇಲೆ ತರಿಸ್ಕೊಡೋರು. ಹೌದಾ? ಎಲ್ಲ ವ್ಯವಸ್ಥೆನೂ ಕೊಡ್ತಿದ್ರು, ಬಟ್ಟೆ ಶೂ ಎಲ್ಲ ವ್ಯವಸ್ಥೆ ಕೊಡ್ತಾ ಇದ್ರು, ವ್ಯವಸ್ಥೆ ಇತ್ತು. ಈಗ ಸುಮಾರು ಒಂದು 25-30 ವರ್ಷಗಳ ಕಾಲ ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೀರಾ. ಕೊನೆಯದಾಗಿ ನಿಮ್ಮ ಒಂದು ಅನಿಸಿಕೆ ಫ್ಯಾಕ್ಟ್ರಿ ಬಗ್ಗೆ ಹೇಳಿದರೆ ಏನು? ಕೊನೆಯದಾಗಿ ಸರ್, ಈಗ ನಾವು ಅವಾಗಿಂದ ಈ ಫ್ಯಾಕ್ಟ್ರಿಯಲ್ಲಿ ಇಲ್ಲಿ ಮಾಡಿ ಆಯ್ತು, ಫ್ಯಾಕ್ಟ್ರಿ ಎಲ್ಲ ಮುಗಿಸಿವಿ. ಅದ್ರಲ್ಲಿ ನಮಗೆ ಕುರು ಮಾತ್ರ, ತೆಂಗಿನ ಮರ ಮಾತ್ರ ಸಿಕ್ಕಿದೆ. ಅದರಲ್ಲಿ ನಾವೀಗ ನಾವು ಫ್ಯಾಕ್ಟ್ರಿ ಸೇರಿದವರಿಂದ ನಾವು ಏನೋ ಅಲ್ಪ ಸ್ವಲ್ಪ ಓದ್ಕೊಂಡು ಇದ್ದೀವಿ. ಆವಾಗಲೇ ನಾವು ಬೇರೆ ಕಡೆ KBನೋ ಅಥವಾ ಫಾರೆಸ್ಟ್ ಮತ್ತೊಂದು ಕಡೆ ಎಂಪ್ಲಾಯ್ ಆಗಿ ಸೇರಿದ್ರೆ ನಾವೀಗ ಲಕ್ಷಗಟ್ಟಲೆ ಸಂಬಳ ತಗೋತಿದ್ವಿ. ಅದು ಪೆನ್ಷನ್ ನಮಗೆ 800ರಿಂದ 1000 ರೂಪಾಯಿ ಬರ್ತದೆ ಅಷ್ಟೇ. ಎಲ್ಲ ವೀಕ್ಷಕರೇ, ಒಂದು ಹಂತದಲ್ಲಿ ಆಗ ಹಲವಾರು ಜನಗಳಿಗೆ ಉದ್ಯೋಗ ಕೊಟ್ಟಂಥ ಫ್ಯಾಕ್ಟ್ರಿ ಈಗ ಒಂದು ಅವನತಿ ಹೊಂದಿದೆ ಅನ್ನಲಿಕ್ಕೆ ಭಾಳ ಒಂದು ಬೇಜಾರಾಗುತ್ತೆ. ಯಾಕಂದರೆ ಈ ಫ್ಯಾಕ್ಟ್ರಿ ಇತ್ತು ಅಂದಿದ್ರೆ ಪಾಪ ಇವರಿಗೆಲ್ಲ ಒಂದು ಒಳ್ಳೆ ಭವಿಷ್ಯ ಇರ್ತಿತ್ತು, ಜೊತೆ ಇವ್ರ ಮಕ್ಕಳಿಗೆ ಭವಿಷ್ಯ ಇರ್ತಿತ್ತು. ಅದಲ್ಲದೆ ನಮ್ಮ ಸಿದ್ದಾಪುರ ಊರು ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಹಲವಾರು ಜನಗಳಿಗೆ ಒಂದು ಉದ್ಯೋಗ ಕೊಡ್ತಾ ಇತ್ತು. ಒಂದು ಹೋಟೆಲ್ ಇರ್ಬೋದು, ಒಂದು ಪ್ರವಾಸೋದ್ಯಮ ಇರ್ಬೋದು, ಎಲ್ಲ ರೀತಿ ಬೆಳೆಯುವಂಥ ಇತ್ತು. ಜೊತೆಗೆ ಇದ್ರ ಯಾರ್ದೋ ಒಂದು ಯಾರಂತ ಹೇಳ್ಕಲ್ಲ, ಅಧಿಕಾರಿ ವರ್ಗ ಇರ್ಬೋದು ಅಥವಾ ರಾಜಕೀಯ ಶಕ್ತಿ ಇರ್ಬೋದು, ಇಚ್ಛಾಶಕ್ತಿ ಕೊರತೆಯಿಂದ ಇರ್ಬೋದು, ಈ ಫ್ಯಾಕ್ಟ್ರಿ ಒಂದು ಅವನತಿ ಹೊಂದುತ್ತೆ. ತುಂಬ ಒಂದು ದುಃಖ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತು ಅಂತಂದರೆ ಇವ್ರ ಪ್ರಕಾರ ಆಗಿನ ಕಾಲದ ಗತವೈಭವ ನೆನೆಸ್ಕೊಂಡಾಗ ಹೇಗಿತ್ತು ಅಂತ ಇವ್ರ ಬಾಯಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಫ್ಯಾಕ್ಟ್ರಿ ಹೇಗಿತ್ತು ಅಂತ. ಇಂಥ ಫ್ಯಾಕ್ಟ್ರಿ ನಮ್ಗೆ ಉಳಿಸ್ಕೊಳಕ್ಕೆ ಆಗಲಿಲ್ಲ ಅನ್ನೋದೇ ನಮ್ಗೆ ಒಂಥರ ಒಂದು ಬೇಜಾರ ವಿಷಯ ಅಂತ ಹೇಳ್ಬೋದು ಅಲ್ವಾ. ಈಗ ನಮಗೆ ನಿಮ್ಮ ಕೈಯಲ್ಲಿ ಕೇಳಿದಾಗ ಹೀಗಿತ್ತು ಅಂತ ಕಲ್ಪನೆ ಮಾಡೋದು ಬಿಟ್ರೆ ಹೇಗಿತ್ತು ಅನ್ನೋದು ನಾವು ನೋಡ್ಲಿಕ್ಕಾಗಲ್ಲ. ನೀವು ಅಂತ ನೋಡ್ತಾರೆ ಬೈಕ ತಿಳ್ಕೊಂಡ್ವಿ. ಕಷ್ಟದಾಗ ಬಂದು ನಾವು ಸರ್ವಿಸ್ ಮಾಡಿದ್ರೆ ಸುಖ ಸಿಗೋ ಟೈಮಿಗೆ ಅವ್ರು ಬಂದ್ ಮಾಡಿದ್ರು. ಒಂದು ಏನೋ ಒಂದು ಇಂಥ ಒಂದು ನಮ್ಮ ಕೇಳ್ಕೊಳೋದು ಇಷ್ಟೇ ಮೂಲಕ ಒಂದು ಸರ್ಕಾರದ ಇರ್ಬೋದು, ಅಧಿಕಾರಿ ವರ್ಗದವ್ರು ಇರ್ಬೋದು, ಇಂಥ ಒಂದು ಒಳ್ಳೆ ಜಾಗ ಅದು ಇತ್ತು ಅಂತಂದರೆ, ಒಂದು ವೀಕ್ಷಣೆಯ ಕ್ಷಣಗಳಿದ್ದಂದರೆ ಅದನ್ನು ಒಂದು ಚೆನ್ನಾಗಿ ಇಟ್ಕೊಂಡು ಹೋಗುವಂಥ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ನಾವು ಈ ಮೂಲಕ ತಿಳ್ಕೊತೇನೆ. ಇಷ್ಟೊತ್ತು ನಿಮ್ಮ ನೀವು ಈಗೆಲ್ಲ ಒಂದು ಬೇರೆ ಬೇರೆ ಒಂದು ಕಡೆ ಕೆಲಸ ಮಾಡಿ ಸ್ವಲ್ಪ ಬ್ಯುಸಿ ಇದೇ ಇರ್ಬೋದು, ಅಂಥದ್ದು ಸಹಿತ ನಮಗೆ ಒಂದು ಫ್ಯಾಕ್ಟ್ರಿ ತೋರಿಸಿ ನೀವು ವರ್ಕ್ ಮಾಡ್ತಿರೋದು ಜಾಗ ತೋರಿಸಿದಾಗ ನಿಮ್ಮ ಗತ ವೈಭವ ನೆನ್ಪು ಮಾಡಿಕೊಂಡು ನಮ್ಗೆ ತಿಳಿಸಿದ್ದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಪರ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ.